ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 6/12/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ. ನೀವು ಇಲ್ಲಿರುತ್ತಾ, ಅಂದರೆ ಈ ಕಲಿಯುಗದಲ್ಲಿರುತ್ತಾ, ಈ ಹಳೆಯ ಪ್ರಪಂಚದಲ್ಲಿ ಇರುತ್ತಾ ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕಾಗಿದೆ ಮತ್ತು ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಪ್ರಶ್ನೆ: ತಂದೆಯು ನಿಮಗೆ ಯಾವ ತಿಳುವಳಿಕೆಯನ್ನು ಕೊಟ್ಟರೂ ಅದರಿಂದ ಬುದ್ಧಿಯ ಬೀಗವು ತೆರೆಯಿತು. ಉತ್ತರ: ತಂದೆಯು ಈ ಬೇಹದ್ದಿನ ಅನಾದಿ ನಾಟಕದ ಇಂತಹ ತಿಳುವಳಿಕೆ ಕೊಟ್ಟಿದ್ದಾರೆ. ಇದರಿಂದ ಬುದ್ಧಿಗೆ ಯಾವ ಗಾಡ್ರೇಜ್ ಬೀಗ ಹಾಕಲ್ಪಟ್ಟಿದೆಯೋ ಅದು ತೆರೆದು ಬಿಡುತ್ತದೆ. ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯವರಾಗುತ್ತಾರೆ. ತಂದೆಯು ಈ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೆ ತಮ್ಮ ತಮ್ಮದೇ ಅನಾದಿ ಪಾತ್ರವಿದೆ. ಯಾರು ಕಲ್ಪದ ಮೊದಲು ಎಷ್ಟು ಓದಿದ್ದಾರೆ ಅವರೇ ಈಗಲೂ ಸಹ ಓದುತ್ತಾರೆ, ಪುರುಷಾರ್ಥ ಮಾಡಿ ತಮ್ಮ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಶಿವಭಗವಾನ್ ವಾಚ್. ಆತ್ಮಿಕ ಮಕ್ಕಳ ಪ್ರತಿ ಆತ್ಮೀಯ ತಂದೆಯು ಕುಳಿತು ತಿಳಿಸುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ. ಯಾವಾಗಿನಿಂದ ತಂದೆಯಾಗಿದ್ದಾರೆಯೋ ಆಗಿನಿಂದಲೇ ಶಿಕ್ಷಕನೂ ಆಗಿದ್ದಾರೆ. ಆಗಿನಿಂದಲೇ ನಂತರ ಸದ್ಗುರುವಿನ ರೂಪದಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಇದನ್ನಂತೂ ನೀವು ಮಕ್ಕಳು ಮೊದಲೇ ತಿಳಿದುಕೊಂಡಿದ್ದೀರಿ. ಅವರು ತಂದೆ, ಶಿಕ್ಷಕ, ಗುರು ಆಗಿದ್ದಾರೆ ಎಂದರೆ ಚಿಕ್ಕ ಮಗುವಂತೂ ಅಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ದೊಡ್ಡವರಿಗಿಂತಲೂ ದೊಡ್ಡವರಾಗಿದ್ದಾರೆ. ತಂದೆಗೆ ತಿಳಿದಿದೆ, ಇವರೆಲ್ಲರೂ ನನ್ನ ಮಕ್ಕಳಾಗಿದ್ದಾರೆ, ಬಂದು ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನಾಟಕದ ಯೋಜನೆಯ ಅನುಸಾರ ಕರೆದಿರಿ. ಆದರೆ ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೂ ಪತಿತ ಪ್ರಪಂಚ ಎಂದು ಕಲಿಯುಗಕ್ಕೂ ಹೇಳಲಾಗುತ್ತದೆ. ತಂದೆಯೇ ಬಂದು ನಮ್ಮನ್ನು ರಾವಣನ ಬಂಧನದಿಂದ ಬಿಡಿಸಿ ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಸುಖ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಎರಡು ಹೆಸರುಗಳೂ ಚೆನ್ನಾಗಿದೆ. ಮುಕ್ತಿ ಜೀವನ್ಮುಕ್ತಿ ಅಥವಾ ಶಾಂತಿಧಾಮ ಸುಖಧಾಮ. ಶಾಂತಿಧಾಮ ಎಲ್ಲಿದೆ ಅಥವಾ ಸುಖಧಾಮ ಎಲ್ಲಿದೆ ಎಂಬುದು ನೀವು ಮಕ್ಕಳ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಸಂಪೂರ್ಣ ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ನಿಮ್ಮ ಲಕ್ಷ್ಯವೇ ಬುದ್ಧಿವಂತರಾಗುವುದಾಗಿದೆ. ನಾವು ಹೀಗೆ ಬುದ್ಧಿವಂತರಾಗಬೇಕು ಎಂದು ಬುದ್ಧಿಹೀನರಿಗೆ ಲಕ್ಷ್ಯವಿರುತ್ತದೆ. ಎಲ್ಲರಿಗೆ ಕಲಿಸಿಕೊಡಬೇಕು. ಇಲ್ಲಿ ಮನುಷ್ಯರಿಂದ ದೇವತೆಗಳಾಗುವ ಲಕ್ಷ್ಯವಿದೆ. ಇದು ಮನುಷ್ಯ ಸೃಷ್ಟಿ. ಸತ್ಯಯುಗ ದೇವತೆಗಳ ಸೃಷ್ಟಿಯಾಗಿದೆ. ಸತ್ಯಯುಗದಲ್ಲಿ ದೇವತೆಗಳ ಸೃಷ್ಟಿ ಇರುತ್ತದೆ ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದಲ್ಲಿ ಮನುಷ್ಯರ ಸೃಷ್ಟಿಯೇ ಇರುವುದು. ಈಗ ಮನುಷ್ಯರಿಂದ ದೇವತೆಗಳಾಗಬೇಕೆಂದರೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮಯುಗವೂ ಇರುವುದು. ಅವರು ದೇವತೆಗಳು, ಇವರು ಮನುಷ್ಯರಾಗಿದ್ದಾರೆ. ದೇವತೆಗಳು ಬುದ್ಧಿವಂತರಾಗಿದ್ದಾರೆ. ಅವರನ್ನು ತಂದೆಯು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ತಂದೆಯು ವಿಶ್ವದ ಮಾಲೀಕ ಆಗಿದ್ದಾರೆ. ಭಲೆ ಅವರು ಮಾಲೀಕನಾಗುವುದಿಲ್ಲ, ಈ ರೀತಿ ಗಾಯನ ಮಾಡಲಾಗುತ್ತದೆ. ಬೇಹದ್ದಿನ ತಂದೆ ಬೇಹದ್ದಿನ ಸುಖ ನೀಡುವವರಾಗಿದ್ದಾರೆ. ಬೇಹದ್ದಿನ ಸುಖವು ಹೊಸ ಪ್ರಪಂಚದಲ್ಲಿರುತ್ತದೆ ಮತ್ತು ಬೇಹದ್ದಿನ ದುಃಖವು ಹಳೆಯ ಪ್ರಪಂಚದಲ್ಲಿರುತ್ತದೆ. ದೇವತೆಗಳ ಚಿತ್ರಗಳೂ ಸಹ ನಿಮ್ಮ ಸಮ್ಮುಖದಲ್ಲಿ ಇದೆ. ಅವರ ಗಾಯನವೂ ಇದೆ. ಇತ್ತೀಚಿನ ದಿನಗಳಲ್ಲಿ ಪಂಚಭೂತಗಳಿಗೂ ಪೂಜೆ ಮಾಡ್ತಾನೇ ಇದ್ದಾರೆ. ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಪುರುಷೋತ್ತಮ ಸಂಗಮಯುಗದಲ್ಲಿ ಇದ್ದೀರಿ. ನಿಮ್ಮಲ್ಲಿಯೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ನಮ್ಮ ಒಂದು ಕಾಲು ಸ್ವರ್ಗದಲ್ಲಿ
ಇನ್ನೊಂದು ಕಾಲು ನರಕದಲ್ಲಿದೆ. ಇರುವುದು ಇಲ್ಲಿಯೇ, ಆದರೆ ಬುದ್ಧಿಯು ಹೊಸ ಪ್ರಪಂಚದಲ್ಲಿ ಇದೆ. ಮತ್ತು ಹೊಸ ಪ್ರಪಂಚದಲ್ಲಿ ಯಾರು ಕರೆದುಕೊಂಡು ಹೋಗುವರೋ ಅವರನ್ನು ನೆನಪನ್ನು ಮಾಡಬೇಕಾಗಿದೆ. ತಂದೆಯ ನೆನಪಿನಿಂದಲೇ ನೀವು ಪವಿತ್ರರಾಗುವಿರಿ. ಇದನ್ನು ಶಿವತಂದೆಯು ತಿಳಿಸುತ್ತಾರೆ. ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಣೆ ಮಾಡುತ್ತಾರೆ. ಶಿವತಂದೆ ಯಾವಾಗ ಬಂದು ಏನು ಮಾಡಿದರು ಇದನ್ನೇನೂ ತಿಳಿದುಕೊಂಡಿಲ್ಲ. ಶಿವರಾತ್ರಿ ಮತ್ತು ಕೃಷ್ಣನ ಜಯಂತಿಯನ್ನು ಆಚರಿಸುತ್ತಾರೆ. ಕೃಷ್ಣನಿಗೆ ಹೇಳುವ ಅದೇ ಶಬ್ದಗಳನ್ನು ಶಿವತಂದೆಗೆ ಹೇಳುವುದಿಲ್ಲ. ಆದ್ದರಿಂದ ಶಿವನ ರಾತ್ರಿ ಎಂದು ಹೇಳುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳಿಗಂತೂ ಈಗ ಅರ್ಥವನ್ನು ತಿಳಿಸಲಾಗುತ್ತದೆ. ಕಲಿಯುಗದ ಅಂತಿಮದಲ್ಲಿ ಅಪಾರ ದುಃಖವಿದೆ ಮತ್ತು ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಈ ಜ್ಞಾನವು ಮಕ್ಕಳಿಗೆ ಈಗ ಸಿಕ್ಕಿದೆ. ನೀವು ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಯಾರು ಕಲ್ಪದ ಹಿಂದೆ ಓದಿರುವರೋ ಅವರೇ ಈಗಲೂ ಓದುತ್ತಾರೆ. ಯಾರು ಎಷ್ಟು ಪುರುಷಾರ್ಥ ಮಾಡಿರುವರೋ ಅವರೇ ಮಾಡುತ್ತಾರೆ ಮತ್ತು ಅಂತಹ ಪದವಿಯನ್ನೇ ಪಡೆಯುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವಿದೆ. ನೀವೇ ಶ್ರೇಷ್ಠಾತಿಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮತ್ತು ನೀವೇ ಕೆಳಗಿಳಿಯುತ್ತೀರಿ. ಮನುಷ್ಯಾತ್ಮರೆಲ್ಲರೂ ಮಾಲೆಯಾಗಿದ್ದಾರೆ. ಎಲ್ಲರೂ ನಂಬರ್ ವಾರ್ ಆಗಿ ಬರುತ್ತಾರೆ. ಪ್ರತಿಯೊಬ್ಬ ಪಾತ್ರಧಾರಿಗೆ ಯಾವ ಸಮಯದಲ್ಲಿ ಯಾರು ಯಾವ ಪಾತ್ರವನ್ನು ಅಭಿನಯಿಸಬೇಕೆಂದು ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಇದನ್ನು ತಂದೆಯು ತಿಳಿಸಿಕೊಡುತ್ತಾರೆ. ಈಗ ತಂದೆಯು ನಿಮಗೆ ಏನನ್ನು ತಿಳಿಸುವರೋ ಅದನ್ನು ನೀವು ನಿಮ್ಮ ಸಹೋದರರಿಗೆ ತಿಳಿಸಬೇಕಾಗಿದೆ. ನಿಮ್ಮ ಬುದ್ಧಿಯಲ್ಲಿದೆ. ಪ್ರತಿ 5,000 ವರ್ಷಗಳ ನಂತರ ತಂದೆಯು ಬಂದು ತಿಳಿಸಿಕೊಡುತ್ತಾರೆ. ಮತ್ತೆ ನಾವು ಬಂದು ನಮ್ಮ ಸಹೋದರರಿಗೆ ತಿಳಿಸುತ್ತೇವೆ. ಸಹೋದರ ಸಹೋದರತೆಯು ಆತ್ಮದ ಸಂಬಂಧದಲ್ಲಿದೆ. ಈ ಸಮಯದಲ್ಲಿ ನೀವು ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿಯಿರಿ. ಪಾವನರಾಗುವುದಕ್ಕಾಗಿ ಆತ್ಮವೇ ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆತ್ಮವು ಪವಿತ್ರವಾದರೆ ಮತ್ತೆ ಶರೀರವೂ ಪವಿತ್ರವಾದದ್ದೇ ಸಿಗುತ್ತದೆ. ಆತ್ಮವು ಅಪವಿತ್ರವಾದರೆ ಅದರಿಂದ ಆಭರಣವೂ ಸಹ, ಅಂದರೆ ಶರೀರವೂ ಸಹ ಅಪವಿತ್ರವೇ. ನಂಬರ್ ವಾರಂತೂ ಇರುತ್ತಾರೆ. ಮುಖಲಕ್ಷಣ, ಚಲನವಲನ ಒಬ್ಬರದು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಎಲ್ಲರೂ ನಂಬರ್ ವಾರ್ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ. ನಾಟಕದಲ್ಲಿ ನಿನ್ನೆಯ ದಿನ ಯಾವ ದೃಶ್ಯವನ್ನು ನೋಡಿದ್ದೀರಿ ಅದೇ ದೃಶ್ಯವನ್ನು ಮುಂದೆ ನೋಡುತ್ತೀರಿ. ಅದೇ ಪುನರಾವರ್ತನೆಯಾಗುತ್ತದೆಯಲ್ಲವೇ? ಅದೇ ರೀತಿ ಇದು ಬೇಹದ್ದಿನ ಮತ್ತು ನಿನ್ನೆಯ ನಾಟಕವಾಗಿದೆ. ನಿನ್ನೆಯ ದಿನ ನಿಮಗೆ ತಿಳಿಸಿದ್ದೆನು. ನೀವು ರಾಜ್ಯಭಾಗ್ಯವನ್ನು ತೆಗೆದುಕೊಂಡಿರಿ ಮತ್ತೆ ಕಳೆದುಕೊಂಡಿರಿ. ಇಂದು ಮತ್ತೆ ರಾಜ್ಯಭಾಗ್ಯವನ್ನು ಪಡೆಯಲು ತಿಳಿದುಕೊಳ್ಳುತ್ತಿದ್ದೀರಿ. ಇಂದು ಭಾರತವು ಹಳೆಯ ನರಕವಾಗಿದೆ. ಇದೇ ಭಾರತವು ನಾಳೆ ಹೊಸ ಸ್ವರ್ಗವಾಗುತ್ತದೆ. ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ. ಶ್ರೀಮತದ ಅನುಸಾರ ಶ್ರೇಷ್ಠರಾಗುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ. ಶ್ರೇಷ್ಠರು ಅವಶ್ಯವಾಗಿ ಶ್ರೇಷ್ಠ ಸೃಷ್ಟಿಯಲ್ಲಿಯೇ ಇರುತ್ತಾರೆ. ಈ ಲಕ್ಷ್ಮೀನಾರಾಯಣರು ಶ್ರೇಷ್ಠರಾಗಿರುವುದರಿಂದ ಶ್ರೇಷ್ಠ ಸ್ವರ್ಗದಲ್ಲಿ ಇರುತ್ತಾರೆ. ಯಾರು ಭ್ರಷ್ಟರಿದ್ದಾರೆಯೋ ಅವರು ನರಕದಲ್ಲಿರುತ್ತಾರೆ. ಈ ರಹಸ್ಯವನ್ನು ನೀವು ಈಗ ತಿಳಿದುಕೊಂಡಿದ್ದೀರಿ. ಈ ಬೇಹದ್ದಿನ ನಾಟಕವನ್ನು ಯಾರಾದರೂ ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡಾಗ ಮಾತ್ರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಶಿವರಾತ್ರಿಯನ್ನು ಆಚರಿಸುತ್ತಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳನ್ನು ರಿಫ್ರೆಶ್ ಮಾಡಲಾಗುತ್ತದೆ. ಮತ್ತೆ ನೀವು ಅನ್ಯರನ್ನೂ ರಿಫ್ರೆಶ್ ಮಾಡುತ್ತೀರಿ. ಈಗ ನಿಮಗೆ ಜ್ಞಾನವು ಸಿಗುತ್ತಿದೆ. ನೀವೇ ನಂತರ ಸದ್ಗತಿಯನ್ನು ಪಡೆಯುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಾನಂತೂ ಸ್ವರ್ಗದಲ್ಲಿ ಬರುವುದಿಲ್ಲ. ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಪಾವನ ಪ್ರಪಂಚವನ್ನಾಗಿ ಮಾಡುವುದೇ ನಮ್ಮ ಕರ್ತವ್ಯವಾಗಿದೆ. ಸತ್ಯುಗದಲ್ಲಂತೂ ನಿಮ್ಮ ಬಳಿ ಕುಬೇರನ ಖಜಾನೆಗಳಿರುತ್ತವೆ. ಇಲ್ಲಿ ಕಂಗಾಲಾಗಿದ್ದೀರಿ. ಆದ್ದರಿಂದಲೇ ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡಿ ಎಂದು ಕರೆಯುತ್ತಾರೆ. ಕಲ್ಪಕಲ್ಪವೂ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಮತ್ತೆ ಕಂಗಾಲಾಗಿ ಬಿಡುತ್ತಾರೆ. ನೀವು ಚಿತ್ರಗಳ ಮೇಲೆ ತಿಳಿಸಿದಾಗಲೇ ಅರಿತುಕೊಳ್ಳುವರು. ಯಾರಿಗಾದರೂ ತಿಳಿಸುವಾಗ ಕೈಯಲ್ಲಿ ಚಿತ್ರಗಳು ಇರಬೇಕು.
ಮೊದಲ ನಂಬರಿನಲ್ಲಿದ್ದ ಲಕ್ಷ್ಮೀನಾರಾಯಣರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಮನುಷ್ಯರಾಗಿ ಬಿಟ್ಟರು. ಈ ಜ್ಞಾನವು ನಿಮಗೆ ಈ ಸಮಯದಲ್ಲಿ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಇಂದಿಗೆ 5000 ವರ್ಷಗಳ ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು. ಅದಕ್ಕೆ ವೈಕುಂಠ, ಪ್ಯಾರಡೈಸ್, ದೈವಿ ಪ್ರಪಂಚ ಎಂದು ಹೇಳುತ್ತಾರೆ. ಆದರೆ ಈಗ ಹೇಳುವುದಿಲ್ಲ. ಈಗಂತೂ ಭೂತದ ಪ್ರಪಂಚವಾಗಿದೆ. ಭೂತದ ಪ್ರಪಂಚದ ಅಂತ್ಯ ದೈವಿ ಪ್ರಪಂಚದ ಆದಿಯ ಸಂಗಮವಾಗಿದೆ. ಈ ಮಾತುಗಳನ್ನು ಈಗ ನೀವು ತಿಳಿದುಕೊಳ್ಳುತ್ತೀರಿ. ಇದನ್ನು ಬೇರೆ ಯಾರ ಬಾಯಿಯಿಂದಲೂ ಕೇಳಲು ಸಾಧ್ಯವಿಲ್ಲ. ತಂದೆಯು ಬಂದು ಇವರ ಮುಖದ ಆಧಾರವನ್ನು, ಅಂದರೆ ಬ್ರಹ್ಮ ತಂದೆಯ ಶರೀರದ ಆಧಾರವನ್ನು ತೆಗೆದುಕೊಳ್ಳುತ್ತಾರೆ. ಯಾರ ಶರೀರವನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಯಾರ ಮೇಲೆ ತಂದೆಯ ಸವಾರಿಯಾಗುವುದು? ಈ ಶರೀರದಲ್ಲಿ ಹೇಗೆ ನಿಮ್ಮ ಆತ್ಮ ಸವಾರಿಯಾಗಿದೆಯಲ್ಲವೇ? ಶಿವತಂದೆಗೆ ತಮ್ಮ ಶರೀರವಂತೂ ಇಲ್ಲ. ಅಂದ ಮೇಲೆ ಅವರಿಗೆ ಮುಖವೂ ಅವಶ್ಯವಾಗಿ ಬೇಕು. ಇಲ್ಲವೆಂದರೆ ರಾಜಯೋಗವನ್ನು ಹೇಗೆ ಕಲಿಸುವುದು? ಪ್ರೇರಣೆಯಿಂದಂತೂ ಕಲಿಸಲಾಗುವುದಿಲ್ಲ. ಅಂದಾಗ ಇವೆಲ್ಲ ಮಾತುಗಳನ್ನು ಹೃದಯದಲ್ಲಿ ಬರೆದುಕೊಳ್ಳಬೇಕಾಗಿದೆ. ಪರಮಾತ್ಮನ ಬುದ್ಧಿಯಲ್ಲಿಯೂ ಸಹ ಸಂಪೂರ್ಣ ಜ್ಞಾನವಿದೆ. ನಿಮ್ಮ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳಬೇಕು. ಈ ಜ್ಞಾನವನ್ನು ಬುದ್ಧಿಯಿಂದ ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಬುದ್ಧಿಯು ಸರಿಯಿದೆ ಎಂದು ಹೇಳಲಾಗುತ್ತದೆ. ಬುದ್ಧಿಯು ಆತ್ಮದಲ್ಲಿರುತ್ತದೆ. ಆತ್ಮವೇ ಬುದ್ಧಿಯಿಂದ ತಿಳಿದುಕೊಳ್ಳುತ್ತಿದೆ. ನಿಮ್ಮ ಬುದ್ಧಿಯನ್ನು ಕಲ್ಲು ಬುದ್ಧಿಯನ್ನಾಗಿ ಯಾರು ಮಾಡಿದರು? ಈಗ ತಿಳಿದುಕೊಳ್ಳುತ್ತೀರಿ, ರಾವಣನು ನಮ್ಮ ಬುದ್ಧಿಯನ್ನು ಏನು ಮಾಡಿಬಿಟ್ಟಿದ್ದಾನೆ ಎಂದು. ರಾಜ್ಯ ನಡೆಯಬೇಕೆಂದರೆ ನಿನ್ನೆಯ ದಿನ ನೀವು ನಾಟಕವನ್ನು ಅರಿತುಕೊಂಡಿರಲಿಲ್ಲ. ಸಂಖ್ಯೆ ಬುದ್ಧಿಗೆ ಗಾಡ್ರೇಜ್ ಬೀಗವನ್ನು ಹಾಕಲ್ಪಟ್ಟಿತ್ತು. ಧರ್ಮಸ್ಥಾಪನೆಯ ಆರಂಭದಲ್ಲಿ ಶಬ್ದವು ಬರುತ್ತದೆಯಲ್ಲವೇ ಬರುತ್ತಾರೆ. ತಂದೆಯು ಯಾವ ಬುದ್ಧಿಯನ್ನು ಕೊಡುವರು, ಅದರ ಬದಲಾಗಿ ಯಾವುದಾದರೂ ವೇಷದಲ್ಲಿ ಬರುತ್ತಾನೆ ಎಂದು ನೀವು ಮತ್ತೆ ತಂದೆಯು ಬಂದು ಬೀಗವನ್ನು ಜನ್ಮದಲ್ಲಿ ಬಡವನಾಗಿರುವವನು ಪಾರಸ ಬುದ್ಧಿಯವರ ಅಂತಿಮ ಸ್ಥಾನದಲ್ಲಿ ತಂದೆಯು ಬಂದು ಎಲ್ಲರ ಕಲ್ಯಾಣ ಮಾಡಿದ ತಕ್ಷಣ ಹೇಳುತ್ತಾರೆ, ಎಲ್ಲರ ಬುದ್ಧಿಯು ಈ ಸಮಯದಲ್ಲಿ ಬಡವನ ರೂಪದಲ್ಲಿದ್ದಾನೆ. ಮತ್ತೆ ಒಬ್ಬರ ಹಿಂದೆ ಇನ್ನೊಬ್ಬರು ತೆಗೆದುಕೊಳ್ಳಬೇಕೆಂದು ತಿಳಿದಿರುತ್ತಾರೆ. ಪ್ರತಿಯೊಬ್ಬರೂ ಯಾರೂ ಸಹ ಮೇಲಿರಲು ಸಾಧ್ಯವಿಲ್ಲ. ಆಗಲೇಬೇಕು. ಅಲ್ಲಿರಲು ಸಾಧ್ಯ. ಈ ಸಮಯದಲ್ಲಿ ಇಡೀ ತಂದೆಯು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹಳೆಯ ಪ್ರಪಂಚವು ಅವಶ್ಯವಾಗಿ ಎಲ್ಲರೂ ಪಾವನ ಆತ್ಮಗಳೇ ಇರುತ್ತಾರೆ. ಸಹ 3000 ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ. ಈಗ ಪುನಃ ನೀವು ಮಕ್ಕಳಿಗೆ ಎಲ್ಲವೂ ಅರ್ಥವಾಗಿದೆ ಹೇಳುತ್ತಾರೆ. ಆದ್ದರಿಂದ ತಮ್ಮ ಮನೆಯೂ ಸಹ ಬಹಳ ಹತ್ತಿರವಿದ್ದಂತೆ ಕಾಣುತ್ತದೆ. ನಿಮಗೆ ಮನೆಯೊಂದಿಗೆ ಬಹಳ ಪ್ರೀತಿಯಲ್ಲಿ ಈಗ ನಿಮಗಿರುವಷ್ಟು ಪ್ರೀತಿ ಯಾರಿಗೂ ಇಲ್ಲ. ಮಕ್ಕಳು ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ನಾವು ಯಾರಿಗೆ ತಂದೆಯ ಜೊತೆ ಪ್ರೀತಿ ಇದೆಯೋ ಎಂದು ಅವರಿಗೆ ಮನೆಯೊಂದಿಗೆ ಪ್ರೀತಿಯಿಂದ ತಿಳಿದುಕೊಳ್ಳುತ್ತಾರೆ. ಅನನ್ಯ ಮಕ್ಕಳಿರುತ್ತಾರೆ. ಸಮಾಚಾರವನ್ನು ತಿಳಿದುಕೊಂಡಿದ್ದೀರಿ. ಯಾರು ಇಲ್ಲಿ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿ ಪ್ರೀತಿ ಅನನ್ಯ ಮಕ್ಕಳಾಗುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಮಕ್ಕಳಲ್ಲಂತೂ ಬಹಳ ಅಹಂಕಾರವಿರುತ್ತದವರು. ಶರೀರದ ಒಳ್ಳೆಯ ಮಕ್ಕಳನ್ನು ಸಹ ಜ್ಞಾನ ಮತ್ತು ಯೋಗದಲ್ಲಿ ಯಾರು ಮಸ್ತರಾಗಿರುತ್ತಾರೆ ತಂದೆಯಂತೂ ತಿಳಿದುಕೊಳ್ಳುತ್ತಾರೆ. ತಂದೆಯು ಹೇಳುತ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಸಹ ಜ್ಞಾನದಲ್ಲಿ ತೀಕ್ಷ್ಣವಾಗಿದ್ದಾರೆ. ನಾನು ಎಲ್ಲರ ದೊಡ್ಡವರಿಗೆ ತಿಳಿದುಕೊಂಡಿದ್ದೇನೆ ಎಂದರ್ಥವಲ್ಲ. ಇಲ್ಲವೆಂದರೆ ದೊಡ್ಡವರು ಚಿಕ್ಕವರಿಗೆ ಓದಿಸುವ ನಿಯಮವಿದೆ. ಜ್ಞಾನ ಕೊಡುವುದಕ್ಕೂ ಇತ್ತೀಚೆಗಂತೂ ಮನುಷ್ಯರು ಕುಬ್ಜರಾಗಿ ಸಂಕಲ್ಪವನ್ನು ಅರಿಯಲು ಹಾಗೆ ನೋಡಿದರೆ ಎಲ್ಲಾ ಆತ್ಮಗಳು ನಾನು ಯಾರ ಮನಸ್ಸಿನ ಸಂಕಲ್ಪವನ್ನು ತಿಳಿದುಕೊಳ್ಳುವ ಬೆಳವಣಿಗೆ ಇಲ್ಲದೆ ಕುಂಠಿತರಾಗಿದ್ದಾರೆ. ತಂದೆಯೂ ಸಹ ಈ ಕೆಲಸವನ್ನು ಮಾಡುವುದಿಲ್ಲ. ಅದನ್ನು ಹೇಗೆ ತೂಕ ಮಾಡುವುದು ಮರೆಯಬೇಕಾಗಿದೆ. ಅತಿ ಸೂಕ್ಷ್ಮ ನಕ್ಷತ್ರ ಮನಸ್ಸಿನ ಸಂಕಲ್ಪಗಳನ್ನು ತಿಳಿದುಕೊಳ್ಳುತ್ತಾರೆ. ನಕ್ಷತ್ರದ ಹೆಸರನ್ನು ಕೇಳಿ ಮೇಲೆ ನೋಡುತ್ತಾರೆ. ಭಕ್ತಿ ಮಾರ್ಗವೇ ಬೇರೆ. ನಕ್ಷತ್ರದ ಹೆಸರನ್ನು ಕೇಳಿ ನಾಟಕದ ಆಟವನ್ನು ಮಾಡಲ್ಪಟ್ಟಿದೆ. ನೀವು ಧರಣಿಯ ನಕ್ಷತ್ರದ ಶಾಸ್ತ್ರಗಳನ್ನು ಓದುತ್ತಾ ನಕ್ಷತ್ರಗಳು ಆಕಾಶದ ಜಡ ನಕ್ಷತ್ರಗಳಾಗಿವೆ. ನೀವು ಚೈತನ್ಯ ನಕ್ಷತ್ರವಾಗಿದ್ದೀರಿ. ಪ್ರಪಂಚದಲ್ಲಿ ಅವಶ್ಯವಾಗಿ ಅದರಲ್ಲಂತೂ ಏನೂ ಅದಲು ಬದಲಾಗಲು ಸಾಧ್ಯವಿಲ್ಲ. ಮತ್ತೆ ಸತ್ಯುಗ ಬರಬೇಕು. ಆದರೆ ನೀವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಈ ಎಲ್ಲಾ ಮಾತುಗಳನ್ನು ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತೀರಿ. ಈ ಮಾತುಗಳನ್ನು ಪಾತ್ರವನ್ನು ಅಭಿನಯಿಸುತ್ತಾ ಪ್ರಪಂಚದವರ ಬುದ್ಧಿಯು ಕಡಿಮೆಯಾಗಿ ಬೀಗ ಹಾಕಲ್ಪಟ್ಟಿದೆ. ಬ್ಯಾಟರಿಯು ಖಾಲಿಯಾಗಿ ಬಿಡುತ್ತೀರಿ. ಮತ್ತೆ ತಂದೆಯು ಬಂದು ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸಿದ್ದಾರೆ. ಅವರೇ ಅಸುರಿ. ಏಕೆಂದರೆ ಈಗ ನಿಮ್ಮ ಆತ್ಮವು ತಂದೆಯು ತಿಳಿಸಿ ಹೋಗುವ ಸ್ಥಿತಿಯಲ್ಲಿ ಈಗ ಭಕ್ತಿ ಮಾರ್ಗದ ಶಕ್ತಿಯೆಲ್ಲವೂ ಸಮಾಪ್ತಿಯಾಗಿದೆ. ಈಗ ಮತ್ತೆ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಳ್ಳುತ್ತೀರಿ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೀರಿ.
ಈಗ ಇದರಲ್ಲಿ ಮಾಯೆಯೂ ಸಹ ಬಹಳ ವಿಘ್ನಗಳನ್ನು ನಾನು ಏನು ಹೇಳುತ್ತೇನೋ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ನಾನು ಬಿಡುವುದಿಲ್ಲ. ಪಾರು ಮಾಡಲು ಬಂದಿದ್ದೇನೆ. ನೀವು ಚೈತನ್ಯ ಬ್ಯಾಟರಿಯಾಗಿದ್ದೀರಿ. ಈಶ್ವರೀಯ ಸಂಪ್ರದಾಯ ತಿಳಿದಿದ್ದೀರಿ. ತಂದೆಯ ಜೊತೆ ಯೋಗವನ್ನು ಬಿಡುವುದರಿಂದ ಕಮಲದಿಂದ ಸತೋ ಪ್ರಧಾನರಾಗುತ್ತೇವೆ. ಇಷ್ಟೆಲ್ಲ ಈಗ ನೀವು ಮಕ್ಕಳು ಪ್ರಧಾನರಾಗಿದ್ದೀರಿ. ಅವರಿಗೆ ಆದಿದೇವ ಲೌಕಿಕ ಕರೆಯಲಾಗುವುದು ಮತ್ತು ಆ ಪಾರಲೌಕಿಕ ವಿದ್ಯೆಯಲ್ಲಿ ಬಹಳ ವ್ಯತ್ಯಾಸವಿದೆ. ಮಕ್ಕಳು ಯೋಗ ಬಲಕ್ಕೆ ನಂಬರ್ ಎಲ್ಲ ವಿಜಯವನ್ನು ಮೇಲೆ ಹೋಗುತ್ತಾರೆ ಮತ್ತೆ ತಮ್ಮ ಸಮಯದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರಲೇಬೇಕಾಗಿದೆ. ಸಾಗರ ಎಂದು ಎಲ್ಲರಿಗೂ ಸಹ ತಮ್ಮ ಅವಿನಾಶಿ ಪಾತ್ರ ಸಾಗರ ತಂದೆಯು ನಿಮಗೆ ನೀವು ಈ 84 ಜನ್ಮಗಳ ಪಾತ್ರವನ್ನು ಎಷ್ಟು ಬಾರಿ ಅಭಿನಯಿಸಿರಬಹುದು. ನಿಮ್ಮನ್ನು ನಿಮ್ಮ ಬ್ಯಾಟರಿಯು ಎಷ್ಟು ಬಾರಿ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಮಾಡುತ್ತಾರೆಯೋ ಯಾವಾಗ ನಮ್ಮ ಬ್ಯಾಟರಿಯು ಡಿಸ್ಚಾರ್ಜ್ ಆಗಿದೆ ಧಾರಣೆ ಮಾಡುವುದಿಲ್ಲ ತಿಳಿದಿದೆ ಎಂದರೆ ಅವಶ್ಯವಾಗಿ ಕಡಿಮೆ ಚಾರ್ಜ್ ಮಾಡಿಕೊಳ್ಳುವುದರಲ್ಲಿ ತಡವೇಕೆ ಮಾಡಬೇಕು. ಎಂದಿಗೂ ಮುಗಿಯದಾದರೆ ಮಾಯೆಯನ್ನು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ. ಕತೆ ಇದೆ ಅಲ್ಲವೇ? ಮಾಯೆಯು ನಿಮಗೆ ತಿಳಿದಿದೆ. ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳುವುದನ್ನು ಯಾವ ವಸ್ತು ನಿಮಗೆ ಮರೆಸಿಬಿಡುತ್ತಿರುವುದಿಲ್ಲ. ಪದೇ ಪದೇ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತದೆ. 21 ಜನ್ಮಗಳಿಗಾಗಿ ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಪಡುತ್ತೀರಿ. ಬೇಹದ್ದಿನ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ನಿಮ್ಮಲ್ಲಿ ಯಾರು ತಮ್ಮ ಬ್ಯಾಟರಿಯನ್ನು ದೊರೆತರೂ ಸಹ ಇಲ್ಲಿ ಬೇಹದ್ದಿನ ತಂದೆಯನ್ನು ಹೇ ಪರಮಾತ್ಮವನ್ನು ಚಾರ್ಜ್ ಮಾಡಿಕೊಂಡು ಸದೋ ಪ್ರಧಾನತೆಯ ಸಮೀಪ ಬರುವಿರೋ ಭಕ್ತರು ನೆನಪು ಅಂತವರಿಂದಲೂ ಸಹ ಕೆಲವರು ಏನು ಮಾಡುತ್ತಾರೆ ಎಂದು ಯಾರನ್ನು ಮಾಡಿಸಿಲ್ಲ. ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತದೆ. ವಿಶ್ವದ ಮಾಲೀಕರನ್ನಾಗಿ ಕೊನೆಯವರೆಗೂ ಆಗುತ್ತಿರುತ್ತದೆ. ಈಗ ತಿಳಿದಿದ್ದೀರಿ. ಮತ್ತೆ ಯಾವಾಗ ಯುದ್ಧದ ಅಂತ್ಯವಾಗುವುದು ಆಗ ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ಬ್ರಹ್ಮ ಎದುರುಗಡೆ ಸಾಧಾರಣವಾಗಿ ಎಷ್ಟು ಬ್ಯಾಟರಿ ಚಾರ್ಜ್ ಆಗಿರುವುದು ಸ್ಥಾಪನೆ ಮಾಡುತ್ತಾರೆಂದಾಗ ಪದವಿಯನ್ನು ಪಡೆಯುತ್ತೀರಿ. ಮಾಡುತ್ತಾರಲ್ಲವೇ? ಎಲ್ಲಾ ಆತ್ಮಗಳು ತಂದೆಯ ಮಕ್ಕಳಾಗಿ ಚೆನ್ನಾಗಿ ತಿಳಿಸುತ್ತಾರೆ. ತಂದೆನೇ ಬಂದು ಎಲ್ಲರ ಬ್ಯಾಟರಿಯನ್ನು ಚಾರ್ಜ್ ಮಾಡಿಸಲು ಆಗುವುದಿಲ್ಲ. ಆಟವು ನೋಡಿ ಎಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿದೆ. ಹೋಗಿ ಪದೇ ಪದೇ ತಂದೆಯ ಜೊತೆ ಬುದ್ಧಿಯೋಗವನ್ನು ಇಡುವುದರಿಂದ ನಾವು ದೂರವಾದರೆ ನಮ್ಮ ಜೋಡಿ ನಷ್ಟ ಉಂಟಾಗುತ್ತದೆ. ನಮ್ಮನ್ನು ಹೀಗೆ ಮಾಡಿ ಬುದ್ಧಿಯೋಗವೇ ಹೇಳುತ್ತದೆ. ತುಂಡಾಗದಿರಲು ಪುರುಷಾರ್ಥ ಮಾಡಿಕೊಳ್ಳಲು ಬಂದಿದ್ದೀರಿ. ಯಾವಾಗ ಸಮಾಪ್ತಿಯಾಗುವುದೋ ನಾರಾಯಣ ನಂತರ ಪುರುಷಾರ್ಥದ ಅನುಸಾರವಾಗಿ ಇದು ನಿಮ್ಮ ಪಾತ್ರದಿಂದ ನಾರಾಯಣವಾಗುವ ವಿದ್ಯೆಯಾಗಿದೆ. ಹೇಗೆ ಕಲ್ಪಕಲ್ಪದಿಂದ ಹಳೆಯ ಪ್ರಪಂಚಕ್ಕೆ ಮಾಲೆಯು ತಯಾರಿಗೆ ತಾನೇ ಆಗುತ್ತದೆ. ಹೊಸ ಪ್ರಪಂಚದಲ್ಲಂತೂ ಎಲ್ಲರೂ ರುದ್ರಾಕ್ಷಿ ಮಾಲೆ ಇದೆ. ಕೆಲವರು ಶೇಕಡಾ ಹಳೆಯ ಮೊದಲ ನಂಬರಿನಲ್ಲಿ ಅವರ ಮಾಲೆಯನ್ನೇ ಸ್ವಲ್ಪ ಕಡಿಮೆಯಂತೂ ಆಗುತ್ತದೆ. ತಂದೆಯು ದೈವಿ ಪ್ರಪಂಚವನ್ನು ರಚಿಸುತ್ತಾರಲ್ಲವೇ? ಸಂದೇಶವನ್ನು ಕೊಡುತ್ತೀರಿ. ರುದ್ರಮಾಲೆ ಇದೆಯೋ ಅದೇ ರೀತಿ ಮಾಲೀಕರಾಗುತ್ತೀರಿ. ಬ್ರಾಹ್ಮಣರ ಮಾಲೆಯು ನರಕದ ತಯಾರಾಗಲು ಸಾಧ್ಯವಿಲ್ಲ. ರಾಜ ಏಕೆಂದರೆ ಪ್ರಜೆ ಅದಲು ಬದಲು ನರಕದ ಮಾಲೀಕರಾಗಿದ್ದಾರೆ. ಯಾವಾಗ ರುದ್ರಮಾಲೆಯಾಗುವುದು ಕಿರೀಟಧಾರಿಗಳಿದ್ದಾಗಲೇ ಅಂತಿಮ ತೀರ್ಮಾನವಾಗುತ್ತದೆ. ಇದು ಬ್ರಾಹ್ಮಣರ ಮಾಲೆಯೂ ಆಗಿದೆ. ಆದರೆ ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಈ ಸಮಯದಲ್ಲಿ ತಯಾರಾಗಲು ದೇವತಾ ಧರ್ಮವೇ ಏಕೆಂದರೆ ನೀವು ಬ್ರಾಹ್ಮಣರ ಸ್ಥಿತಿಯು ಬದಲಾಗುತ್ತಿರುತ್ತದೆ ಎಂದು ಹೇಳಲಾಗುತ್ತದೆ. ವಾಸ್ತವದಲ್ಲಿ ಎಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದಾರೆ. ಶಕ್ತಿ ಶಿವತಂದೆಯ ಸಂತಾನರ ಮಾಲೆಯೂ ತಿಳಿಸುತ್ತಾರೆ. ವಿಷ್ಣುವಿನ ಮಾಲೆ ಎಂದು ಹೇಳುತ್ತಾರೆ. ನೀವೇ ಪೂಜ್ಯರಿಂದ ಬ್ರಾಹ್ಮಣರಾಗುತ್ತೀರಿ ಅಂದ ಮೇಲೆ 84 ಜನ್ಮಗಳನ್ನು ಪಡೆಯುತ್ತೀರಿ. ಶಿವನ ಮಾಲೆಯೂ ಬ್ರಾಹ್ಮಣರು. ಇದೆಲ್ಲ ದೇವತೆಗಳು ಬುದ್ಧಿಯಲ್ಲಿ ಕ್ಷತ್ರಿಯರು ಎಲ್ಲರೂ ಕೇಳುತ್ತಾರೆ. ಬುದ್ಧಿಯಲ್ಲಿ ಬರುತ್ತದೆ. ಕೇಳಿರುವುದು ಕೆಲವರಿಗೆ ಆ ಸಮಯದಲ್ಲಿಯೇ ಕಿವಿಗಳಿಂದ ಹೊರಟು ಹೋಗುತ್ತದೆ. ಕೇಳುವುದೇ ಇಲ್ಲ. ಮನೆಗೆ ಹೋಗಬೇಕು. ಕೆಲವರಂತೂ ಓದುವುದೇ ಇಲ್ಲ. ಯಾರೂ ಸಹ ಭಗವಂತನು ಓದಿಸಲು ಬಂದಿದ್ದಾರೆ ಎಂದು ಅವರಿಗೆ ಅರ್ಥವಾಗುವುದೇ ಇಲ್ಲ. ಪಾವನ ಆಗುತ್ತದೆ. ಈ ವಿದ್ಯೆಯನ್ನು ಚಿನ್ನದಲ್ಲಿ ಕಲಬೆರಕೆಯಾಗಿ ಓದಬೇಕಲ್ಲವೇ? ಆಭರಣದಲ್ಲಿ ಕಲಬೆರಕೆಯಾಗುವುದಿಲ್ಲ. ಮಧುರಾತಿ ಮಧುರ ಮರಳಿ ಸಿಕ್ಕಿರುವ ಕಲಬೆರಕೆಯನ್ನೆಲ್ಲ ಪ್ರೀತಿಯ ಮಾತಾ ಪಿತಾ ಚಿನ್ನವಾದವರ ನಿಮಗೆ ಪರಿಶುದ್ಧವಾದ ಆಭರಣವು ಸಿಗುತ್ತದೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆದ್ದರಿಂದ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ. ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ. ಧಾರಣೆಗಾಗಿ ತಿಳಿಸುತ್ತಾರೆ. ಮಕ್ಕಳೇ, ಕೇವಲ ನೆನಪಿನ ಯಾತ್ರೆಯಿಂದ ನೆನಪು ಮಾಡಿದಾಗ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಅಂದರೆ ದುಃಖ ಪ್ರಧಾನತೆಯನ್ನು ತಲುಪಬೇಕಾಗಿದೆ. ಪವಿತ್ರರಾಗಿ ಪವಿತ್ರ ಬ್ಯಾಟರಿಯು ಡಿಸ್ಚಾರ್ಜ್ ಆಗುವಂತಹ ಯಾವುದೇ ತಪ್ಪನ್ನು ಮಾಡಬಾರದು ಮಾಡುತ್ತೀರಿ. ಅನನ್ಯ ಮಕ್ಕಳಾಗಲು ತಂದೆಯ ಜೊತೆಗೆ ಮನೆಯೊಂದಿಗೂ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದ್ದಾರೆ. ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಬೇಕಾಗಿದೆ. ಸಂಗಮದಲ್ಲಿ ಏನನ್ನು ತಿಳಿಸುವ ತಂದೆಯು ಸ್ವರ್ಗದನ್ನು ತಮ್ಮ ಸಹೋದರರಿಗೂ ತಿಳಿಸಬೇಕಾಗಿದೆ. ಆದ್ದರಿಂದ ಇಂತಹ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ತಂದೆಯನ್ನು ತಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು ಸದಾ ಒಬ್ಬರ ಆಕರ್ಷಣೆಯಲ್ಲಿ ಇರುವಂತಹ ಇಲ್ಲಿ ಕರ್ಮ ಬಂಧನ ಮುಕ್ತ ಭವ. ಆದ್ದರಿಂದ ಇಲ್ಲಿ ಬಹಳ ಜಾಗರೂಕರಾಗಿರಬೇಕು.
ಸದಾ ಇದೇ ಅನುಭವದಲ್ಲಿರಿ ಅಂದಾಗ ತಂದೆಯು ತಂದೆಯ ಹೇಳುತ್ತಾರೆ, ಹೊರತು ಈಗ ಮತ್ಯಾರೂ ಇಲ್ಲ. ವಿಕಾರದಲ್ಲಿ ಹೋಗಬೇಡಿ, ಒಬ್ಬ ತಂದೆಯೇ ನನ್ನ ಪವಿತ್ರರಾಗಬೇಡಿ. ಸಂಸಾರ. ಈಗಂತೂ ಮತ್ಯಾವುದೇ ಸ್ವರ್ಗದಲ್ಲಿ ಆಕರ್ಷಣೆ ಇಲ್ಲ, ಹೋಗಬೇಕಾಗಿದೆ. ಯಾವುದೇ ಕರ್ಮ ಪವಿತ್ರರಾಗಿಯೇ ಬಂಧನವಿಲ್ಲ. ಪವಿತ್ರ ಪ್ರಪಂಚದ ತಮ್ಮ ಮಾಲೀಕರಾಗುತ್ತೀರಿ. ಯಾವುದೇ ಬಲಹೀನ ನಾನು ಸಂಸ್ಕಾರದ ನಿಮಗೆ ವಿಶ್ವದ ಬಂಧನವೂ ರಾಜ್ಯ ಇರಬಾರದು. ಭಾಗ್ಯವನ್ನು ಕೊಡುತ್ತೇನೆ. ಯಾರು ಯಾರ ಇದು ಮೇಲೆ ಕಡಿಮೆ ಮಾತೇನು? ನನ್ನದೆಂಬ ಕೇವಲ ಈ ಅಧಿಕಾರವನ್ನು ಒಂದು ಇಡುತ್ತಾರೆ, ಜನ್ಮದಲ್ಲಿ ಪವಿತ್ರರಾಗಿರಿ. ಅವರಿಗೆ ಕ್ರೋಧ ಈಗ ಅಥವಾ ಅಭಿಮಾನವು ಪವಿತ್ರರಾಗದಿದ್ದರೆ ಬರುತ್ತದೆ. ಕೆಳಗಿಳಿಯುತ್ತಾ ಇದೂ ಹೋಗುತ್ತೀರಿ. ಸಹ ಕರ್ಮ ಬಹಳಷ್ಟು ಬಂಧನವಾಗಿದೆ. ಆಕರ್ಷಣೆಗಳಿವೆ. ಆದರೆ ಯಾವಾಗ ವಿಕಾರದ ತಂದೆಯವರೇ ಮೇಲೆ ಜೀತರಾದಾಗ ನನ್ನ ಅಥವಾ ವಿಕಾರದ ಸಂಸಾರವಾಗಿದ್ದಾರೆ, ಮೇಲೆ ಜಯಗಳಿಸಿದಾಗ ಈ ಸ್ಮೃತಿ ನೀವು ಇರುತ್ತದೆ ಎಂದರೆ ಜಗತ್ತಿಗೆ ನನ್ನದು ಮಾಲೀಕರಾಗುತ್ತೀರಿ. ನನ್ನದು ಎನ್ನುವುದೆಲ್ಲವೂ ನೀವು ಅತಿ ಸ್ಪಷ್ಟವಾಗಿ ಒಬ್ಬ ಹೇಳಬಹುದು. ನನ್ನ ಬಾಬಾರವರಲ್ಲಿ ಪರಮಪಿತ ಸಮಾವೇಶವಾಗಿ ಪರಮಾತ್ಮನೇ ಬಿಡುತ್ತದೆ ಜಗತ್ತಿಗೆ ಮತ್ತು ತಂದೆಯಾಗಿದ್ದಾರೆ. ಕರ್ಮ ಬಂಧನಗಳಿಂದ ಅವರೇ ಇಡೀ ಸಹಜವಾಗಿಯೇ ಜಗತ್ತಿಗೆ ಸದ್ಗತಿ ಮುಕ್ತರಾಗಿ ಕೊಡುತ್ತಾರೆ ಬಿಡುತ್ತೀರಿ ಎಂದು. ಸ್ಲೋಗನ್: ಒಳ್ಳೆಯದು. ಮಹಾನ್ ಮಧುರಾತಿ ಆತ್ಮರು ಮಧುರ ಅಗಲಿ ಮರಳಿ ಅವರಾಗಿದ್ದಾರೆ. ಸಿಕ್ಕಿರುವಂತಹ ಯಾರ ಮಕ್ಕಳಿಗೆ ದೃಷ್ಟಿ ಮತ್ತು ಪ್ರೀತಿಯ ವೃತ್ತಿಯು ಮಾತಾಪಿತಾ ಬೇಹದ್ದಿನದಾಗಿರುತ್ತದೆ. ಬಾಪ್ದಾದರವರ ನೆನಪು, ಪ್ರೀತಿ ಯಾರ ಹಾಗೂ ದೃಷ್ಟಿ ನಮಸ್ತೆ. ಮತ್ತು ವೃತ್ತಿಯು ಆತ್ಮೀಯ ಮಕ್ಕಳಿಗೆ ಬೇಹದ್ದಿನದಾಗಿರುತ್ತದೆಯೋ ಆತ್ಮೀಯ ತಂದೆಯ ನಮಸ್ತೆ. ಅವರೇ ಆತ್ಮೀಯ ಮಹಾನ್ ಮಕ್ಕಳಿಂದ ಆತ್ಮರು ಆಗಿದ್ದಾರೆ. ಆತ್ಮೀಯ ತಂದೆಗೆ ನಮಸ್ತೆ, ಒಳ್ಳೆಯದು. ಓಂ ನಮಸ್ತೆ, ಶಾಂತಿ. ನಮಸ್ತೆ.